ಹಲೋ, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ವೆಂಕಿ ಪೂಜಾ ಬ್ಲಾಗ್ಸ್ ಅಂಡ್ ರೆಸಿಪಿ. ಈಗ ಪೂಜಾ ಇನ್ನು ಎಲ್ಲ ಪಾತ್ರೆ ಇಟ್ಟಿದ್ವಲ್ಲ, ಎಲ್ಲ ಫುಲ್ ಗಲೀಜಾಗಿತ್ತು ಅಂತ ತೊಳಿತಿದ್ದಾಳೆ. ನೋಡಿ, ಇದೆಲ್ಲ ಫುಲ್ ನೀಟ್ ಮಾಡ್ಬಿಟ್ಟಿದ್ದಾಳೆ. ಬೆಳಿಗ್ಗೆ ನೋಡೋದಕ್ಕೆ ಗಲೀಜ್ ಆಗ್ಬಿಟ್ಟಿತ್ತು ಫುಲ್ಲು. ಈಗ ನೀಟಾಗಿ ಕ್ಲೀನ್ ಮಾಡಿದ್ದಾಳೆ. ಈಗ ಇದನ್ನ ಕ್ಲೀನ್ ಮಾಡ್ತಿದ್ದಾಳೆ. ಕ್ಲೀನ್ ಲೇಡಿ. ಕ್ಲೀನಿಂಗ್ ಲೇಡಿನಾ? ಅಲ್ಲ, ಕ್ಲೀನ್ ಲೇಡಿ ಎಂದೆ. ಕ್ಲೀನಿಂಗ್ ಲೇಡಿ, ಕ್ಲೀನ್ ಗರ್ಲ್. ಸರಿ, ಏನಪ್ಪಾ ನೋಡ್ದ ಪೂಜೆ ಎಲ್ಲ ಹೆಂಗ್ ಕ್ಲೀನ್ ಮಾಡ್ತಾವಳೆ. ನೀನೇ ಕ್ಲೀನ್ ಮಾಡ್ಕೊಳಲ್ಲ. ಏನೋ ಸವಾರಿ ಈ ಕಡೆ ಬಂದ್ಬಿಟ್ಟಿದೆ ಇವತ್ತು. ಸರಿ, ನನ್ನ ಹತ್ರ ಜಾಸ್ತಿ ಬರೋದೇ ಇಲ್ಲ ಗೊತ್ತಾ ಇವಾಗ. ಊರ್ಗ್ ಹೋದ್ರೆ ಅಲ್ಲಿ ನಮ್ಮನ್ನ ಯೂಸ್ ಮಾಡ್ಕೊಳ್ತಾನೆ. ಬಾ, ಕೊಪ್ಪ ಕರ್ಕೊಂಡು ಕೊಳಿಸ್ತೀನಿ ಬಾ. ಸೆಲ್ಫಿಶ್ ಚರಿ. ಪಾಪ, ಇಲ್ಲಿ ದೊಡ್ಡ ಮನೆ ಅಲ್ವಾ, ಸುತ್ತಾಡ್ಕೊಂಡು ಇರ್ಬೋದಲ್ಲ. ದೊಡ್ಡ ಮನೆ ಅಲ್ವಾ? ಏನಿಲ್ಲ, ಅಲ್ಲೂ ಚೆನ್ನಾಗಿದೆ, ಓಡಾಡ್ತಾನೆ. ಬಟ್ ಅವ್ನಿಗೆ ಅಲ್ಲೊಂಥರ ಬೇಜಾರು ಅಷ್ಟೇ ಅವ್ನಿಗೆ. ಇಲ್ಲಾದ್ರೂ ಹೊರಗಡೆ ನಾಯಿಗಳೆಲ್ಲ ಇದಾವೆ, ನೋಡ್ತಾ ಇರ್ಬೋದು ಗೇಟ್ ಹತ್ರ ಹೋಗಿ. ಹೌದು. ಓಕೆ, ಇವಾಗ ನೀನು ಕ್ಲೀನ್ ಮಾಡು. ಮತ್ತೆ ಮಕ್ಳು ಏನು ಮಾಡ್ತಿದ್ದಾರೆ ಅಂತ ತೋರಿಸ್ತೀನಿ. ಬರಪ್ಪ, ಸರಿ, ಬಾ. ನೀನು ಮಕ್ಳನ್ನ ತೋರಿಸ್ ಬಾ. ಈ ಮಕ್ಳು ತೋರಿಸ್ಬಾ. ನೋಡಿ, ಮಕ್ಳು ಹೆಂಗ್ ಮಲಗಿದ್ದಾರೆ. ರಾಮಣ್ಣ, ಭೀಮಣ್ಣ, ಸೋಮಣ್ಣ ಅವರಿಬ್ರು ಗರ್ಲ್ಸ್. ರಾಮಕ್ಕ, ಸೋಮಕ್ಕ. ಅವನು ಭೀಮಸೇನ ಅವನು. ಒಬ್ಬ ಎದ್ಬಿಟ್ರು ಎಲ್ಲ. ಹೋಗವ, ಹೋಗಿ ಹಾಲು ಕುಡ್ಸಲಿ. ಹೋಗಿ ಬಾರ ಇಲ್ಲಿ ನಡಿ. ಮಕ್ಳಿಗೆ ಹಾಲು ಕುಡ್ಸು ನಡಿಯ. ಇವಳಿಗೊಂದು ಟಾಸ್ಕ್ ನಮ್ಗೆ ಇದು. ಅವಳಿಗೊಂದು ಹಾಲು ಕುಡ್ಸು. ಅವಳಿಗೆ ಹಾಲು ಕುಡ್ಸು ಅನ್ನೋದೇ ಒಂದು ಟಾಸ್ಕ್. ಕುಡ್ಸಿ ಮಕ್ಳಿಗೆ ಹಾಲನ್ನ. ಒದ್ದಾಡ್ತಾಳೆ ಹಾಲು ಕುಡ್ಸೋದಕ್ಕೆ. ಅವರು ತುಂಬ ಗಾಯ ಮಾಡ್ತಾರೆ, ಅದಕ್ಕೆ ಹಾಲು ಕುಡ್ಸೋಕ್ಕೆ ಒದ್ದಾಡ್ತಾಳೆ. ಆಲ್ಮೋಸ್ಟ್ ಆಯಿತು, ಹಾಲೆಲ್ಲ ಕುಡಿಸಿ. ಇನ್ನು ಪಪ್ಪಿ ಫೀಡ್ ಸ್ಟಾರ್ಟ್ ಮಾಡಬೇಕು. ನಾಳೆದಿಂದ ಪಪ್ಪಿ ಫೀಡ್ ಸ್ಟಾರ್ಟ್ ಮಾಡ್ತೀನಿ. ಇನ್ನು ಇವ್ರು ಹಾಲು ಕುಡಿಸ್ಲಿ. ಅವ್ರಿಗೂ ಹಾಲು ಕುಡಿದು ಬೇಜಾರಾಗ್ಬಿಡೈತೆ. ಆ ಕಡೆ ಪಪ್ಪಿ ಫೀಡ್ ಸ್ಟಾರ್ಟ್ ಮಾಡಿಸಿದ್ರೆ ಸರಿ ಹೋಗುತ್ತೆ. ಕಿಚನ್ ಎಲ್ಲ ಕ್ಲೀನ್ ಮಾಡಿದ್ದಾಯ್ತು. ಇವಾಗ ಟೆರೆಸ್ ಮೇಲೆ ಬಂದಿದ್ದೀವಿ. ಒಣಗಿರೋ ಬಟ್ಟೆ ಎಲ್ಲ ತೆಗ್ದಿಡ್ಬೇಕು. ಮತ್ತೆ ಹೊಸ ಹಗ್ಗ ಕಟ್ಟಬೇಕಲ್ವಾ, ಹೊಸದು ಕಟ್ಟಬೇಕು. ಆಮೇಲೆ ಬೆಲ್ಲಂದು ಮತ್ತು ಬೆಲ್ಲದ ಮರಿಗಳದೆಲ್ಲ ಬಟ್ಟೆ, ಬೆಡ್ ಕವರ್ ಎಲ್ಲ ಇದೆ, ಅದೆಲ್ಲ ವಾಶ್ ಮಾಡಬೇಕು. ವಾಶ್ ಮಾಡಿ ಹಾಕ್ಬೇಕು. ಮತ್ತೆ ನಮ್ಮ ಮನೆ ಕೆಲಸ ಅಮ್ಮನಿಗೆ ಗಾಂಚಲಿ ಜಾಸ್ತಿ. ಯಾಕೋ ಅವ್ರು ಸರಿಯಾಗಿ ಮಾಡ್ತಾ ಇಲ್ಲ. ತುಂಬ ಬೇಜಾರಾಗ್ತಿದೆ ಇವಾಗ ಅಲ್ವಾ. ನಾವು ಮತ್ತೆ ಮಾಡಬೇಕು. ಏನು ಮಾಡೋದಂತನೂ ಗೊತ್ತಾಗ್ತಾ ಇಲ್ಲಪ್ಪ. ನಾವು ಡಬಲ್ ಎಷ್ಟಂತ ಹೇಳೋದು, ದುಡ್ಡು ಕೊಟ್ಬಿಟ್ಟು ದುಃಖ ಪಡ್ತಾ ಇದೀವಿ. ಎಲ್ಲ ನಾವೇ ಮಾಡಬೇಕು. ಏನಾದರೂ ಒಂದು ರೀಸನ್ ಹೇಳ್ತಾರೆ. ಬಟ್ಟೆ ಹೋಗಿರಿ ಆಂಟಿ ಅಂದರೆ ಹಗ್ಗ ಇಲ್ಲ ಅಂತಾರೆ. ಹಗ್ಗ ಕಟ್ಕೊಡೋದ ಆಂಟಿ ಅಂದರೆ ಹಗ್ಗ ಬೇಡ, ಇರೋದೇ ಸಾಕು ಇವತ್ತಿಗೆ ಅಂತಾರೆ. ಏನೇನೋ ಮಾತಾಡ್ತಾರೆ. ಸ್ವಲ್ಪ ಏನು ಮಾಡಲ್ಲ. ತುಂಬ ಕಷ್ಟ ಆಗ್ತಿದೆ. ನಾವೇನು ಹೇಳೋಕ್ಕೂ ಆಗಲ್ಲ. ಅದಕ್ಕೆ ನಾವೇ ಮಾಡ್ಕೊತಿದ್ದೀವಿ. ಅರ್ಧ ಕೆಲಸ ಅವ್ರಿಗೆ ನಾವೇ ಮಾಡ್ಕೊಡ್ತಾ ಇದ್ದೀವಿ. ಇವಾಗ ನೋಡೋಣ ಏನಾಗುತ್ತಂತ. ಈಗ ಮಗು ಎಲ್ಲ ಆಗಿದ್ದಿದ್ರೆ ಆರಾಮಾಗಿ ನಾವೇ ಮಾಡ್ಕೊತಿದ್ವಿ. ಈಗ ಸ್ವಲ್ಪ ಕಷ್ಟ ಆಗುತ್ತೆ ಕೆಲಸ ಮಾಡೋಕ್ಕೆ. ಮತ್ತು ಹತ್ತಿ ಇಳಿಯೋದೇ ಕಷ್ಟ. ನೆಲ ಒರೆಸೋದು ಗುಡ್ಸೋದೇ ಒಂದು ಕಷ್ಟ. ಯಾಕಂದರೆ ತುಂಬ ಮೇಲೆ ಹತ್ಬೇಕಲ್ವ. ಬೇರೆ ಯಾರು ಸಿಗ್ತಾರೆ. ಬೇರೆಯವ್ರು ಹುಡುಕ್ತಾ ಇದ್ದೀವಿ ಇವಾಗ. ನೋಡೋದು ಏನಾಗುತ್ತೆ ಅಂತ. ಓಕೆ, ನಾವೀಗ ಒಗೆಯೋಣ ಇದನ್ನೆಲ್ಲ. ಹಗ್ಗ ಕಟ್ಟಾಯ್ತು ಇವಾಗ. ಎಷ್ಟು ಉದ್ದ ಬಂತಲ್ವಾ? 3 ಬಂತು ಹಗ್ಗ. ನೋಡಿ, ಒಣಗಿಸಿ ಬ್ಲಡ್ ಕಲೆ ಹೋಗ್ತಾನೆ ಇಲ್ಲ ಅಲ್ವಾ? ಕೊಟ್ಟೆ 3 ಟವಲು ಅಷ್ಟೇ ಆಗಿದ್ದು. ನಂಗೆ ಟಯರ್ಡ್ ಆಗೋಯ್ತು. ಈಗ ಒಣಗಿಸ್ತಾ ಇದ್ದಾರೆ. ನೀಟಾಗಿ ಹಿಂಡಿದ್ರಾ? ನೋಡಿ ಎಷ್ಟು ಗಟ್ಟಿ ಕೂತೈತೆ. ಚೆನ್ನಾಗಿದೆ ಅದು, ಒಣಗ್ಸೋಕೆ ಚೆನ್ನಾಗಿದೆ. ಕ್ಲಿಪ್ಪಿ ಬಟ್ಟೆಗಳಿಂದ ತೆಗಿಬೇಕು. ಹೊಸ ಕ್ಲಿಪ್ಪಿ ಎಲ್ಲಿ ಇಟ್ಟಿದಾರೋ ಗೊತ್ತಿಲ್ಲ ಆಂಟಿ.
ಓಕೆ ಮುಚ್ಚಿದ ಇದೆಲ್ಲ ಒಗ್ದಾದ್ಮೇಲೆ ಇರ್ತೀವಿ. ಇನ್ನೂ ಮ್ಯಾಟ್ಸ್ಗಳು ಒಗೆಯೋಕ್ಕಿದೆ ನಾವು, ಇಷ್ಟೊಂದು ಒಗೆಯೋಕ್ಕಿದೆ ಇನ್ನು. ಸಖತ್ತು ಏನದು ಬಿಸಿಲಿಲ್ಲ, ಅದು ಶೆಕೆ, ಆದ್ರೂ ಸಿಕ್ಕಾಪಟ್ಟೆ ಶೆಕೆ. ಗಾಳಿ ಐತೆ ಬಟ್ ಶೆಕೆ. ಮೋಡ ನೋಡಿ ಇನ್ನೂ ಮೋಡ ಹೋಗ್ಬಿಟ್ಟಿದೆ. ಈಗ ಕರೆಕ್ಟ್ ಆಯ್ತಲ್ಲ ಅಮ್ಮ? ಈಗ ಚೆನ್ನಾಗಾಯ್ತು. ತುಂಬಾ ಬಟ್ಟೆ ಒಗ್ದಾಕ್ಬೋದು. ಮಳೆ ಬರುತ್ತೆ 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 ಅಂತ ಕಾದು 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 ಬೆಳಗ್ಗೆಯಿಂದನು ಸಪ್ಪಗೋಗೋದು. ಮೋಡ ನೋಡಿದ್ರೆ ಏನೋ ಮಳೆ ಹಂಗೆ ಬಂದು ಎಲ್ಲ ತೇಲ್ಕೊಂಡು ಹೋಗ್ಬೇಕು ಆ ಥರ ಇದೆ. ಏನೋ ನೋಡಿ ಇಲ್ಲಿ ಗಂಟ ನೀರು ಹೇಗಿ ಈ ಹೊಡಿಬೇಕು, ಡೈ ಹೊಡೆದು ಈಜು ಹೊಡಿಬೇಕು ಅನ್ನಂಗ ಐತೆ ಮಳೆ. ಅದು ಸಾರಿ ವೆದರ್, ಮಳೆನೇ ಇಲ್ಲ. ಏನ್ ಈ ತರ ಅಖಿಲ್ ಅಖಿಲ್ ಹುಡುಗ ಮನೆ ಹತ್ರ ಇದ್ದಾನೆ ಹುಡುಗ. ನೋಡಲ್ಲಿ ಬ್ಲೂ ಮನೆ ಕಾಣಿಸ್ತಿದ್ಯಲ್ಲ ಅಮ್ಮ? ಬಂದ ಬಂದ ನೋಡಿ ಬಂದ. ಯಾ ಸಮಾಚಾರ? ನೋಡಿ ಅಲ್ಲೂ ಮನೆ ಕಟ್ಟಿಸ್ತಾವ ನೋಡಿ. ಇಲ್ಲೆಲ್ಲ ಹೆಂಗಿತ್ತು ನೀವ್ ಹೇಳ್ದಂಗೆ ಆ ಲಾಸ್ಟ್ ವಿಡಿಯೋದಲ್ಲಿ ಕಾಡ್ ತರ ಇತ್ತಿದ್ದು ಹೆಂಗಾಯ್ತು ನೋಡಿ. ಲಾಸ್ಟ್ ವಿಡಿಯೋದಲ್ಲ, ಲಾಸ್ಟ್ ಇಯರ್ ಹೇಳಿದ್ದ. ಲಾಸ್ಟ್ ವಿಡಿಯೋದಲ್ಲಿ ಮನೆ ಕಟ್ಟೋದ್ರ ಬಗ್ಗೆ ಮಾತಾಡ್ತಾ ಹೇಳಿದ್ರಲ್ಲ ನೀವು ಮತ್ತೆ ಅರ್ಜುನ್, ಅದೇ ಕಾಡ್ ತರ ಸೈಟ್ ಇದ್ರೆ ತಗೊಳ್ಳಿ, ಆಮೇಲೆ ಮತ್ತೆ ಸಖತ್ ಇಂಪ್ರೂವ್ ಆಗುತ್ತೆ. ನೀವ್ ಹೆಂಗೆ ತಗೊಂತೀರಾ ಅದೇ ತರ ಇಂಪ್ರೂವ್ ಆಗುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಎಲ್ಲಿದ್ರು ಸೈಟ್ ಬಿಡಕ್ ಹೋಗ್ಬೇಡ್ರಿ. ತುಂಬಾ ಕಡಿಮೆಗೆ ಸಿಕ್ಕಿದ್ರು ಅಷ್ಟೇ ತಗೊಂಡ್ಬಿಡ್ರಿ. ಜಾಗಕ್ಕೆ ಹಾಕಿದ್ರೆ ಯಾವತ್ತು ನಿಮ್ಗೆ ಮೋಸ ಆಗದ. ಹೌದು. ಓಕೆ, ಅಂದ್ರೆ ಲೊಕೇಶನ್ ಮಾತ್ರ, ಅದು ವೆದರ್ ಮಾತ್ರ ಸೂಪರ್ ಆಗಿದೆ. ಸಿಕ್ಕಾಪಟ್ಟೆ ತುಂಬಾ ಚೆನ್ನಾಗಿದೆ ವೆದರ್ ನೋಡಿ, ತುಂಬಾ ಚೆನ್ನಾಗಿದೆ. ಈ ಮಳೆ ಬಂದ್ರೆ ಹೆಂಗ್ ಗೊತ್ತಾ, ಹೈಟ್ ಅಲ್ಲಿ ಇದೆ ಈ ಜಾಗ, ಇಲ್ಲೆಲ್ಲ ಮೋಡ ಎಷ್ಟು ಚೆನ್ನಾಗಿ ಕಾಣಿಸುತ್ತಲ್ಲ ಒಂಥರ. ತುಂಬಾ ಚೆನ್ನಾಗಿ ಕಾಣುತ್ತೆ ನೋಡಿ. ಇಲ್ಲಿಂದಾನೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ವೆದರ್. ಎಷ್ಟು ಚೆನ್ನಾಗಿದೆ ಸ್ಕೈ. ಮಳೆ ಬಂದ್ರೆ ಎಷ್ಟು ಚೆನ್ನಾಗಿರುತ್ತೆ. ಮಳೆನೇ ಬರ್ತಾ ಇಲ್ಲ. ಯಾಕೆ ಮಳೆ ಬರ್ತಿಲ್ಲ? ನಾವು ಪಾಪಿಗಳಾಗ್ಬಿಟ್ಟಿದೀವ ಏನಂತ ಗೊತ್ತಾಗ್ತಿಲ್ಲ. ಚಿಕ್ಕಮಗಳೂರು ಅಲ್ಲಿ ಊರಲ್ಲೆಲ್ಲ ಕೊಪ್ಪದಲ್ಲೆಲ್ಲ ಮಳೆಗೆ ರಜೆ ಕೊಟ್ಟಿದ್ದಾರಂತೆ ಸ್ಕೂಲಿಗೆ. ರಜಾ, ನಾವೆಲ್ಲ ಚಿಕ್ಕ ಶಾಲಾ ಕಾಲೇಜುಗಳಿಗೆ ರಜೆ. ಮಳೆಗಾಲ ಅಂದ್ರೆ ಫುಲ್ ಖುಷಿ, ರಜೆ ಕೊಡ್ತಾರಲ್ಲ. ಡೈಲಿ ಬೆಳಗ್ಗೆ ಎದ್ದ ತಕ್ಷಣ ಯೂನಿಫಾರ್ಮ್ ಹಾಕೊಳ್ಳೋದು, ಬ್ರೇಕ್ಫಾಸ್ಟ್ ಮಾಡ್ತಾ ನ್ಯೂಸ್ ನೋಡ್ತಾ ಕೂರೋದು. ಆಕ್ಚುಲಿ ಏನ್ ಗೊತ್ತಾ, ಈ ತರ ಎಲ್ಲ ನಾವು ನ್ಯೂಸ್ ನೋಡ್ತಾ ಇದ್ವಿ. ಏನದು ಶಾಲೆ ಕಾಲೇಜುಗಳಲ್ಲಿ ರಜಾ ಅಂತ ಘೋಷಣೆ ಅಂತ ಇದ್ ಮಾಡ್ತಾ ಇದ್ರ. ನೋಡಿದ್ರೆ ಬೆಂಗಳೂರಲ್ಲಿ ರಜೆ ಇಲ್ಲ, ಬೇರೆ ಬೇರೆ ಊರುಗಳಲ್ಲೆಲ್ಲ ರಜಾ ಅಂತ ಇದ್ ಮಾಡ್ಬಿಡೋರು. ನನಗೆ ತುಂಬಾ ಬೇಜಾರಾಗ್ಬಿಡೋದು. ನಮ್ಗೆ ಆ ಬೇಜಾರಲ್ಲೇ ಸ್ಕೂಲ್ಗೆ ಹೋಗ್ಬಿಟ್ಟು ಬರ್ತಾ ಇದ್ವಿ. ನೋಡಿದ್ರೆ ನಮ್ಗಂತೂ ರಜೆನೇ ಕೊಡ್ತಾ ಇರ್ಲಿಲ್ಲ. ಆ ಮಳೆಲೂ ಕರೆಯೋರು. ಆದ್ರೆ ಇಲ್ಲಿ ಏನು ಆಗಲ್ವಲ್ಲ. ಸೊ ಅದಕ್ಕೆ ಏನೋ ಅಪರೂಪಕ್ಕೆ ಏನೋ ಒಂದೊಂದು ರಜಾ ಸಿಕ್ಬಿಟ್ರೆ ನಮಗೆ ಸ್ಕೂಲಿಗೆ ಹೋಗಿ ಆಮೇಲೆ ರಜೆ ಅಂತ ವಾಪಸ್ ಕಳ್ಸಿರೋದು ಇನ್ನೂ ಖುಷಿ. ಅಪ್ಪ ಮತ್ತೆ ಹೋಗ್ಬಿಟ್ಟು ಸತ್ತೋಗ್ಬಿಟ್ರೆ ಸ್ಕೂಲ್ ರಜಾ ಕೊಟ್ಬಿಡೋರು. ನ್ಯೂಸ್ ನೋಡ್ತಾ ಇರೋ ರಜೆ ಇದೆಯಾ ಸತ್ತೋಗ್ತಾರ ಅಂತ. ಸೊ ಅದೊಂಥರ ಅವಾಗೆಲ್ಲ ಅಂದ್ರೆ ಚಿಕ್ಕ ಮಕ್ಕಳಲ್ಲಿ ಅವೆಲ್ಲ ಇರುತ್ತೆ. ಯಾರು ಸತ್ತೋದ್ರೆ ರಜಾ ಕೊಡ್ತಾರೆ ಅನ್ನೋ ಖುಷಿ ಇರುತ್ತೆ. ಮತ್ತೆ ಜೋರಾಗಿ ಮಳೆ ಬಂದ್ಬಿಡ್ಲಿ, ಮಳೆ ಜೋರಾಗಿ ಬಂದ್ರೆ ಏನದು ರಜಾ ಕೊಡ್ತಾರೆ. ಇವಾಗ ಗೊತ್ತಾಯ್ತು, ಇವಾಗ ಆ ಫೀಲಿಂಗ್ಸ್ ಎಲ್ಲ ಗೊತ್ತಾಗುತ್ತೆ. ಮತ್ತೆ ಮಳೆ ಬಂದ್ರೆ ಕಷ್ಟ. ಈ ಕೊರೋನಾ ಟೈಮಲ್ಲಿ ಎಷ್ಟು ಜನ ಎಷ್ಟು ತಿಂಗಳು ಎಲ್ಲ ಒಂದೊಂದು ವರ್ಷ ಎಲ್ಲ ರಜಾ ಕೊಟ್ಬಿಟ್ಟು ಏನದು ಮನೇಲೆ ಓದೋ ತರ ಎಲ್ಲ ಆನ್ಲೈನ್ ಅಲ್ಲೆಲ್ಲ ಹೇಳೋದು. ನಮ್ಮ ಟೈಮಲ್ಲಿ ಹಂಗಿರ್ಲಿಲ್ಲ, ನಮ್ಗೆ ಅವೆಲ್ಲ ಸಿಗ್ಲಿಲ್ಲ. ಬೇರೆಲ್ಲ ಸಿಕ್ತು. ನಮ್ಗಂತೂ ರಜಾನೇ ಸಿಗ್ತಾ ವಾರ ಎಲ್ಲ ರಜಾ ಕೊಡ್ತಿದ್ರು ಮಳೆಗೆ 4 ದಿನ. ನೀವೆಲ್ಲ ಲಕ್ಕಿ ಫೆಲೋಗಳು, ನಾವೆಲ್ಲ ಅನ್ಲಕ್ಕಿ ಫೆಲೋಗಳು ಅಷ್ಟೇ. ಏನು ಮಾಡೋಕ್ಕಾಗಲ್ಲ. ನೀವೆಲ್ಲ 90s ಕಿಡ್ಸ್, ನಾವೆಲ್ಲ 2K ಕಿಡ್ಸ್. ಹಂಗೆ ಅದಕ್ಕೆ ನಾವು ಅನುಭವಿಸಿದ್ವಿ, ನೀವು ಅನುಭವಿಸ್ಲಿಲ್ಲ ಅಷ್ಟೇ. ಓಕೆ, ಇನ್ನ ನಾವು ಮತ್ತೆ ಸಿಗ್ತೀವಿ ಆಮೇಲೆ. ಇವತ್ತು ಗುರುವಾರ, ಪೀತಾಂಬರಿ ಇಲ್ಲಿ ಅದಕ್ಕೆ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀವಿ. ದೇವ್ರದ್ದು ದೀಪ ಎಲ್ಲ ಅಲ್ವಾ. ನಡೀರಿ ತಗೊಂಡ್ಬರ್ತೀನಿ ನೋಡಿ. ಗುರುವಾರ ವಾರ ಅಲ್ಲ ಅದಕ್ಕೆ. ರೈಟ್. ಪೀತಾಂಬರಿ ಹಾಕಿ ತೊಳಿರಿ, ಸಕ್ಕದಾಗಿ ಹೋಗುತ್ತಲ್ಲ. ಎಷ್ಟು ಚೆನ್ನಾಗಿ ಆಗುತ್ತಲ್ಲ ಅದ್ರಲ್ಲಿ ತೊಳೆಯೋಕ್ಕೆ. ಎಲ್ಲಿ ಇದೆಲ್ಲ ಶೈನಿಂಗ್ ಆಗುತ್ತೆ.
ನೀವೇ ಪೂಜೆ ಮಾಡೋದು ಇವತ್ತು? ನೀನು ನಾನು ಇಬ್ಬರು ಇಬ್ರು ಸೇರ್ಕೊಂಡು ಪೂಜೆ ಮಾಡೋದು ಮಾಡಿ. ಅಲ್ಲ ಇಷ್ಟೊಂದು ತೊಳೆದೆ ಆಲ್ಮೋಸ್ಟ್. ಇವಾಗ ಇದಿಷ್ಟು ತೊಳೆದಾಯ್ತು. ಆ ಪೌಡರ್ ಇದೆ ಪಟ್ಟೆ ಅಂತ ತೊಳೆದ್ಬಿಡ್ಬೋದು ಬೇಗ. ಎಷ್ಟು ನೀಟಾಗಿ ಆಯಿಲ್ ಎಲ್ಲ ಹೋಗುತ್ತಲ್ಲ ಅದರಲ್ಲಿ. ತೋರಿಸಿ ಅದು ನೋಡ್ಬೋದಾ? ತೋರಿಸಿ. ಎಲ್ಲಿ ತೋರಿಸಿ? ಇದು ಕಡೆ ತೋರಿಸಿ. ಊದ್ಬಾರ್ದು, ಇಲ್ಲೆಲ್ಲ ಊದ್ಬಾರ್ದು. ಏನಾಗಲ್ಲ. ಶನಿವಾರ ಶ್ರಾವಣ ಶನಿವಾರ ಓದ್ತೀನಲ್ಲ. ಸರಿ, ಯಾರದು ಓದಿದ್ದು? ನಾಯಿಗಳೆಲ್ಲ ಬಗ್ಳಿದ್ದಾವೆ. ಅಲ್ಲಿನ ನಾಯಿಗಳೆಲ್ಲ ಬಗ್ಲಿತಾ ಇದ್ದಾವೆ. ಯಾರಪ್ಪ ಹೊಸ ಸೌಂಡ್ ಅಂತ ಇವನು ನೋಡ್ತೀನಿ ನೋಡಿ. ಓಕೆ, ಎಲ್ಲ ಕ್ಲೀನ್ ಮಾಡಿ ಆಮೇಲೆ ತರಿಸ್ತೀನಿ ನೋಡಿ. ಇವಾಗ ಅದೆಲ್ಲ ಕ್ಲೀನ್ ಮಾಡಿದ್ದಾಯ್ತು. ಹೂ ಮುಡಿಸ್ತಾ ಇದ್ದಾರೆ. ಎಲ್ಲದಕ್ಕೂ ಸಾಲುತ್ತಾ ಅದು? ಇವಾಗ ಬ್ರೇಕ್ಫಾಸ್ಟ್ ಆಯಿತು. ಮತ್ತೆ ಒಂದು 3 ವಿಡಿಯೋ ಶೂಟ್ ಮಾಡ್ಕೊಂಡ್ವಿ ಇನ್ಸ್ಟಾಗ್ರಾಮ್ಗೆ. ಪೂಜೆನೂ ಆಯಿತು. ದೇವಸ್ಥಾನಕ್ಕೆ ಹೊರಟಿದ್ದೀವಿ. ರಾಘವೇಂದ್ರ ಸ್ವಾಮಿ ಅಲ್ಲ, ಟೆಂಪಲ್ ಅಲ್ಲ, ಮಠ. ಅದೇ ಟೆಂಪಲ್ ಅಂತಾನೆ ಬರುತ್ತೆ ಬಾಯಿಗೆ. ಓ, ಹೊರಟಿದ್ದೀವಿ ಈಗ. ಸೊ ಇದು ಪೂಜಂದು ಹೊಸ ಡ್ರೆಸ್ಸು. ಇದು ಲಿಂಕ್ ನಿಮ್ಗೆ ಈಗೆಲ್ಲ ಬಟ್ಟೆಗಳೆಲ್ಲ ಟೈಟ್ ಆಗ್ತಾ ಬಂತು. ಅದಕ್ಕೆ ಸಿಂಪಲ್ ಆಗಿರೋದು ತೊಗೊಂಡಿದ್ದೀನಿ ಒಂದಷ್ಟು. ಯಾವಾಗಲೂ ಯೂಸ್ ಮಾಡೋಕ್ಕೆ ಬೇಕಲ್ಲ. ಮತ್ತೆ ನೆಕ್ಕು ಫುಲ್ ಬ್ಲ್ಯಾಕ್ ಆಗ್ತಾ ಇದೆ. ನಾರ್ಮಲ್ ಅಲ್ವಾ ಅದು? ನೋಡಿ ಎಷ್ಟು ಬ್ಲ್ಯಾಕ್ ಆಯ್ತು. ನಾರ್ಮಲ್, ನೀನು ಹಿಂಗಾದ್ರೂ ಈಗ ನಾರ್ಮಲ್, ಅದೇನು ಮಾಡೋದಕ್ಕಾಗೋದಿಲ್ಲ. ಸೊ ಕೊಡಿ, ನೀನು ಡ್ರೆಸ್ ತೋರಿಸ್ತೀನಿ. ಇದ್ರ ಲಿಂಕ್ ಬೇಕಾದ್ರೆ ನೋಡಿ, ಇದ್ರ ಲಿಂಕ್ ಬೇಕಾದ್ರೆ ಕಾರ್ಡ್ ಸೆಟ್ ಇದು, ಪ್ಯಾಂಟ್ ಮತ್ತೆ ಟಾಪ್. ಇದ್ರ ಲಿಂಕ್ ಬೇಕಾದ್ರೆ ಹಾಕ್ತೀವಿ, ತಗೋಬೋದು ನೀವು. ಓಕೆ, ಇನ್ನು ನಾವು ಟೆಂಪಲ್ಗೆ ಹೋಗಿ ಸಿಗ್ತೀವಿ. ಟೆಂಪಲ್ಗೆ ಹೋಗಿ ಬರ್ತೀವಿ, ಮತ್ತೆ ಸಿಗ್ತೀವಿ ನಿಮ್ಗೆ. ಇವತ್ತು ಗುರುವಾರ ಆಗಿರೋದ್ರಿಂದ ರಾಘವೇಂದ್ರ ಸ್ವಾಮಿ ಮಠದಲ್ಲಿ ತುಂಬ ಜನ ಇದ್ದರು. ಮತ್ತು ವಿಶೇಷವಾಗಿ ರಾಘವೇಂದ್ರ ಸ್ವಾಮಿಗೆ ಪೂಜೆ ಎಲ್ಲ ಮಾಡ್ತಾಯಿದ್ರು. ಅದಾದಮೇಲೆ ಪ್ರಸಾದ ಎಲ್ಲ ಕೊಡ್ತಿದ್ರು ಅಲ್ಲಿ. ಊಟ ಎಲ್ಲ ಮಾಡಿಕೊಂಡು ಆಮೇಲೆ ವಾಪಸ್ ಮನೆಗೆ ಬಂದ್ವಿ. ನಮ್ಮ ಮನೆಗೆ ಒಬ್ಬರು ದೇವತಾ ಮನುಷ್ಯ ಬಂದಿದ್ದಾರೆ. ಅವರು ನಾವು ಎಷ್ಟೋ ದಿವಸದಿಂದ ತಗೋಬೇಕು ಈ ಮನೆಗೆ ಬಂದಾಗಿಂದ ಯಾರೋ ಒಬ್ಬರು ಗಿಫ್ಟ್ ಕೊಡ್ತೀನಿ ಅಂದ್ಬಿಟ್ಟು ಬರೀ ಸುಳ್ಳು ಹೇಳೋದೇ ಆಗೋಯ್ತು ಅವ್ರ ಜೀವನ ಎಲ್ಲ. ಅದಕ್ಕೆ ನಾವೇ ಹೋಗಿ ತಂದ್ಬಿಟ್ವಿ. ನೋಡಿ, ರಾಘವೇಂದ್ರ ಸ್ವಾಮಿ ಇದು ಒಂದು ಚಿಕ್ಕದೊಂದು ತಂದಿದ್ದೀವಿ. ನಮ್ಮ ಮನೇಲಿ ಇವಾಗ ಇಡೋದಕ್ಕೆ ರಾಘವೇಂದ್ರ ಸ್ವಾಮಿ ಫೋಟೋನೇ ಇರಲಿಲ್ಲ ನಮ್ಮ ಮನೇಲಿ, ಅದಕ್ಕೋಸ್ಕರ ಒಂದು ತಂದ್ವಿ. ಮತ್ತೆ ದೊಡ್ಡದು ನೋಡಿ, ಇಲ್ಲಿಗೆ ಹಾಕೋಕ್ಕೆ ಒಂದು ದೊಡ್ಡ ಫೋಟೋ, ಅದು ಮಂತ್ರಾಲಯದಿಂದನೇ ತರಬೇಕು ಅಂತ ನಾವು ಇಟ್ಕೊಂಡಿದ್ದೀವಿ. ಮತ್ತೆ ಇಲ್ಲೊಂದು ಚಿಕ್ಕದಾಗಿ ಒಂದು ಏನದು ಒಂದು ಇದ್ರ ಥರ ಬರುತ್ತೆ, ಅಲ್ಲಿಡೋಣ ಒಂದು ಚಿಕ್ಕದು ಒಳಗಡೆ ಒಂದು ಅದೇ ಬೃಂದಾವನ ಅಂತ ಬರೋದು, ಬೃಂದಾವನದಲ್ಲಿ ಇರುತ್ತಲ್ಲ ರಾಘವೇಂದ್ರ ಸ್ವಾಮಿ, ಅದೊಂದು ತರೋಣ ಅಂತ ಅಂದ್ಕೊಂಡಿದ್ದೀವಿ. ಅದು ಮಂತ್ರಾಲಯ ಹೋದ್ಮೇಲೆ ತಗೊಂಬರ್ತೀವಿ. ಈಗ ಕುಂಕುಮ ಇಡ್ತೀವ್ರಿ, ಚಿಕ್ಕ ಕಣ. ಯಾಕಂದ್ರೆ ಇದು ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ. ನೋಡಿ, ನಮ್ಮ ಮುದ್ದು ರಾಘವೇಂದ್ರ ಸ್ವಾಮಿ. ವೆಂಕಟೇಶ್ವರ ಸ್ವಾಮಿ ಹತ್ರನೇ. ಓಕೆ ಬಾ, ಕೊನೆಗೂ ಈ ಕಡೆ ಬಾ. ಕೊನೆಗೂ ನಮ್ಮ ಮನೆಗೆ ರಾಯರ ಆಗಮನ ಆಗಿದೆ ನಮ್ಮ ಮನೆಯಲ್ಲಿ. ನಿಜವಾಗ್ಲೂ ರಾಘವೇಂದ್ರ ಸ್ವಾಮಿ ಯಾವಾಗ ಅವ್ರಿಗೆ ಬರಬೇಕು ಅನ್ಸುತ್ತೋ ಆಗ್ಲೇ ಅವ್ರು ಬರೋದು ಮನೆಗೆ. ಏನಂತೀಯ? ಅವಾಗ್ಲೇ ಅವ್ರು ಬರೋದು. ನಮ್ಮ ತಗೊಬೇಕು ಅಂತ ಅನ್ಕೊಂತಿದೀವಿ ಅಂದ್ರೆ ಆಗ್ಲೇ ಇಲ್ಲ. ಸೊ ಇವತ್ತು ಕಾಲ ಕೂಡ್ ಬಂತು, ನಮ್ಮ ಮನೆಗೆ ರಾಯರ ಆಗಮನ ಆಗಿದೆ. ಇವತ್ತು ತುಂಬ ಸಂತೋಷ ಆಗ್ತಿದೆ. ಒಳ್ಳೆ ವೈಬ್ ಇದೆ ಮನೇಲಿ. ಓಕೆ, ಇನ್ನು ಮತ್ತೆ ಸಿಗ್ತೀವಿ. ಇವಾಗ ತಾನೇ ಬಂದ್ವಿ ನಾವು, ತುಂಬ ಶೆಕೆ ಆಗಿಬಿಟ್ಟಿದೆ.
ಸಿಕ್ಕಾಪಟ್ಟೆ ಶೆಕೆ ಆಗ್ಬಿಟ್ಟಿದೆ. ಮತ್ತೆ ಸಿಗ್ತೀವಿ ನಿಮಗೆ. ಓಕೆ, ನಾವು ಇವಾಗ ಮೂವಿಗೆ ಬಂದಿದ್ದೀವಿ. ಸೊ ಯಾವ ಮೂವಿ ಅಂತ ಏನು ಯಾವ ಮೂವಿ ನನಗೆ ಗ್ರಾಮಾಯಣ ನೀವೇ ಕರ್ಕೊಂಡು ಬಂದ್ಬಿಟ್ಟು ಯಾವ ಮೂವಿ ಅಂತಿದ್ದೀರಾ? ಗ್ರಾಮಾಯಣ ಮೂವಿಗೆ ಬಂದಿದ್ದೀವಿ. 7:45 ಆಗಿದೆ ಸರ್. 7:30 ಶೋ. ಓಕೆ, ಅದನ್ನು ತುಂಬ ಚೆನ್ನಾಗಿದೆ ಅಂತ ಹೇಳ್ತಿದ್ರು, ಅದಕ್ಕೆ ನೋಡೋಣ ಅಂತ ಬಂದಿದ್ದೀವಿ. ಓಕೆ, ಅಲ್ಲೋಗಿ ಸಿಗ್ತೀವಿ. ಓಕೆ, ಗ್ರಾಮಾಯಣ ಮೂವಿ ಹೇಗಿತ್ತು? ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು ಮೂವಿ. ಈಗ ಜಸ್ಟ್ ಗ್ರಾಮಾಯಣ ಮೂವಿ ಮುಗಿಸ್ಕೊಂಡು ಬಂದ್ವಿ. ಊಟ ಆಯ್ತು. ಮತ್ತೆ ಇವಾಗ ನಾಳೆಗೆ ದೋಸೆಗೆ ಹಿಟ್ಟು ರುಬ್ತಿದ್ದಾಳೆ. ಮತ್ತೆ ಇನ್ನೊಂದು ವಿಷಯ ಹೇಳಬೇಕು. ಏನು ವಿಷಯ ಅಂದರೆ, ಬೇಬಿ ಹೊಟ್ಟೆ ಒಳಗೆ ಅವಳಿ ಜೋಳಿ ಮಕ್ಕಳು ಎಲ್ಲ ಫೀಲ್ ಆಯ್ತಂತೆ. ಏನದು ಫೀಲ್ ಆಗ್ತಾ ಇದೆ ಇವಾಗ ಅಂತ, ಕಿಕ್ ಫೀಲ್ ಆಗುತ್ತೆ ಇವಾಗ. ಮೂವ್ ಆಗೋ ಫೀಲ್ ಆಗುತ್ತೆ, ಒಳಗಿಂದ ಆಗುತ್ತೆ, ಹೊರಗಿಂದ ಇದು ಫೀಲ್ ಆಗ್ತಿಲ್ಲ, ಬಟ್ ಒಳಗಿಂದ ಒಂಥರ ಫೀಲ್ ಆಗುತ್ತೆ. ಹಿಂಗಾಗುತ್ತೆ, ಅದೇನೋ ಒಂಥರ ಡಿಫ್ರೆಂಟ್ ಫೀಲ್. ಫಸ್ಟ್ ಟೈಮ್ ಅಲ್ಲ, ಅದೇನೋ ಒಂಥರ ಫೀಲ್ ಅಲ್ಲ. ನನಗಂತೂ ಸಖತ್ ಖುಷಿ ಆಗ್ತಿದೆ. ಈ ಒಂದು ಫೀಲ್ ಬರ್ತಿದೆ ಅವಳಿಗೆ, ಅಂದ್ರೆ ಮಗು ಕಿಕ್ ಮಾಡೋಂಥ ಫೀಲ್. ಅದು ಅವಳಿಗೆ 23 ವೀಕ್ಸಿಗೆ ಗೊತ್ತಾಗಲ್ಲ. ಈ 23 ವೀಕ್ಸ್ ಸ್ಟಾರ್ಟ್. ಏನು ನೀನು ಕುಳಿತಿರೋದು? ಗೆಸ್ ಮಾಡು. ಅವನು ಇದು ಉಪ್ಸಾರಿಗೆ ಅದನ್ನ ಟೀ ಸೋಸ್ ಹತ್ರ ಸೋಸ್ಕೊಂಡು ಕುಳಿತಾ ಕೂತ. ಟೊಮೆಟೊ ಎಲ್ಲ ಇತ್ತು ಅಂತ ಸೋಸ್ಕೊಂಡು ಖಾರ ಅದೇ ಅರ್ದಿರ್ತಾರಲ್ಲ ಖಾರ. ಸೊ ಅದನ್ನ ಹಾಕೊಂಡು ನಿಂಬೆಹಣ್ಣ ಹಿಂಗೆ ಇಂಟ್ಕೊಂಡು ನಿಂಬೆಹಣ್ಣು ಇಟ್ಕೋಬೇಕು ಅದಕ್ಕೆ. ಅದೇ ಮಜಾ. ಬೀಜ ಮಾಡ್ಬಿಟ್ಟು ಹಿಂಗೆ ಚೆನ್ನಾಗಿ ಹಿಂಗೆ ಮಾಡ್ಬಿಟ್ಟು ಒಂದ್ಸತಿ ಕುಡಿದು ನೋಡಿ, ಟೇಸ್ಟ್ ನೋಡಿ. ನಿಜ ಸಕ್ಕತ್ತಾಗಿರುತ್ತೆ. ಓಕೆ, ನನಗಂತೂ ಸಖತ್ ಖುಷಿ ಆಯ್ತು. ನಿನಗೆ ಹೆಂಗೆ ಅನ್ಸ್ತು ಅರ್ಜುನ್? ಖುಷಿ ಆಯ್ತಾ? ಅಲ್ಲ, ಮಗು ಕಿಕ್ ಫೀಲ್ ಆಯ್ತು ಇದೆ ಅವಳಿಗೆ ಈಗ. ಸೊ ಅದೆಷ್ಟು ಖುಷಿ ಆಗ್ತಿದೆ ನಿನಗೆ ಚಿಕ್ಕಪ್ಪ ಆಗಿ? ಮೊನ್ನೆ ಕಾಲ್ ನೋಡ್ದೆ, ಕಾಲಿಂದು ಅದೇ ಪಾದದ್ದು ಕಾಣಿಸ್ತು. ಅದು ತೋರಿಸ್ತಿದ್ದೀರಾ? ಇಲ್ಲ, ಸೊ ಅದು ತೋರ್ಸೋದ್ ಬೇಡ. ಕಾಲ್ ನೋಡ್ದೆ, ಅದು ಯಾವಾಗ ಬರ್ತದ? ಇನ್ನೇನು ಜಾಸ್ತಿ ಇನ್ನೇನು ತಿಂಗಳಿಲ್ಲ, ಎಷ್ಟು ತಿಂಗಳು? ಇನ್ನ 3 months ಅಲ್ವಾ? ಈಗ 6th month. 6 month ರನ್ನಿಂಗ್. ಈಗ ಸ್ಟಾರ್ಟ್ ಆಯ್ತು. ಈಗ ಸ್ಟಾರ್ಟ್ ಆಗಿರೋದು ನವೆಂಬರ್ ಡೆಲಿವರಿ. ಅಪ್ಪ ನಿಂಗೆ ಎಷ್ಟು ಫೋನ್ ಬರುತ್ತೋ, CM ಗಳು ಅಷ್ಟೊಂದು ಫೋನ್ ಬರಲ್ಲ. ನವೆಂಬರ್ ಅಲ್ಲಿ ಇದು. ಓಕೆ, ನಾನು ಬರ್ತೀನಿ. ಓಕೆ, ಇನ್ನ ನಾವು ಈ ಬ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತೀವಿ. ಸೌಂಡ್ ಬರುತ್ತೆ, ರುಬ್ಬೇಕಲ್ಲ. ಓಕೆ, ಬಾಯ್ ಬಾಯ್, ಟೇಕ್ ಕೇರ್, ಲವ್ ಯು ಆಲ್. ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ವಿಡಿಯೋ ಸಬ್ಸ್ಕ್ರೈಬ್ ಮಾಡಿ, ಆಮೇಲೆ ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಬ್ಯಾಡ್ ಕಮೆಂಟ್ಸ್ ಮಾಡಬೇಡಿ. ದಯವಿಟ್ಟು ಯಾರು ಮಾಡಲ್ಲ ಬ್ಯಾಡ್ ಕಮೆಂಟ್ಸ್. ಈಗ ಮಾಡ್ತಿಲ್ಲ ಯಾರು. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್.